ಸಂವಿಧಾನದ ಅನುಚ್ಛೇದ 21ರ ಅಡಿಯಲ್ಲಿ ಘನತೆಯಿಂದ ಸಾಯುವುದು ಕೂಡ ಮೂಲಭೂತ ಹಕ್ಕು ಅಂತ ಹೇಳಿದಂತಹ ಸುಪ್ರೀಂ ಕೋರ್ಟ್ ಅದಕ್ಕೆ ಪೂರಕವಾದಂತಹ ಐತಿಹಾಸಿಕವಾದ ತೀರ್ಪೊಂದನ್ನು ಮೊಟ್ಟ ಮೊದಲ ಬಾರಿಗೆ ನೀಡಿದೆ. ಸರ್ವೋಚ್ಚ ನ್ಯಾಯಾಲಯ 2018ರಲ್ಲಿ ದಯಾಮರಣ ನೀಡುವುದಕ್ಕೆ ಸಂಬಂಧಪಟ್ಟಂತಹ ಮಾನದಂಡವನ್ನು ಕೂಡ ರೂಪಿಸಿತ್ತು. ಆ ಮಾನದಂಡಗಳಿಗೆ 2023ರಲ್ಲಿ ಮಾರ್ಪಾಟುಗಳನ್ನು ಕೂಡ ತಂದಿತ್ತು. ಆದರೆ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ತೀರ್ಪನ್ನು ಕೂಡ ಇದುವರೆಗೆ ಸರ್ವೋಚ್ಚ ನ್ಯಾಯಾಲಯ ನೀಡಿರಲಿಲ್ಲ. ಅನೇಕ ಸಲ ಅನೇಕರು ಬೇರೆ ಬೇರೆ ಕಾರಣಗಳಿಂದ ದಯಾಮರಣವನ್ನು ಕೊಡಿ ಅಂತ ರಾಷ್ಟ್ರಪತಿಯವರಿಗೆ, ಪ್ರಧಾನಮಂತ್ರಿಯವರಿಗೆ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಗಳನ್ನು ಸಲ್ಲಿಸ್ತಾಯಿದ್ರು, ಮನವಿಗಳನ್ನು ಸಲ್ಲಿಸ್ತಾಯಿದ್ರು. ಆದರೆ ಅದು ಯಾವುದಕ್ಕೂ ಕೂಡ ಬೆಲೆ ಇರಲಿಲ್ಲ. ದಯಾಮರಣವನ್ನು ಕೊಡುವಂತಹ ಅಧಿಕಾರವನ್ನು ಸರ್ವೋಚ್ಚ ನ್ಯಾಯಾಲಯ ಇದೇ ಮೊಟ್ಟ ಮೊದಲ ಬಾರಿಗೆ ಚಲಾಯಿಸಿದೆ. ಇದು ಐತಿಹಾಸಿಕವಾದ ತೀರ್ಪು. ಘನತೆಯಿಂದ ಸಾಯುವುದು ಮೂಲಭೂತ ಹಕ್ಕು ಅನ್ನುವುದಕ್ಕೆ ಸಂಬಂಧಿಸಿದಂತೆ ದಯಾಮರಣವನ್ನು ಕೊಟ್ಟಂತಹ ಈ ತೀರ್ಪಿನ ಪ್ರಕರಣ ಏನು ಅಂತಂದರೆ, ಗಾಜಿಯಾಬಾದ್ನ ಹರೀಶ್ ರಾಣಾ ಅನ್ನುವಂತಹ BTech ಓದುವ ವಿದ್ಯಾರ್ಥಿ ತಾನು ಇದ್ದಂತಹ ಹಾಸ್ಟೆಲ್ನ 4ನೇ ಮಹಡಿಯಿಂದ ಕೆಳಕ್ಕೆ ಬಿದ್ದು ಪ್ರಜ್ಞಾಹೀನ ಆಗ್ತಾನೆ. ಇದು ಆಗಿದ್ದು 2013ರಲ್ಲಿ. ಆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಂತಹ ಹರೀಶ್ ರಾಣನನ್ನು ಅವನ ತಂದೆ ತಾಯಿ ಆಸ್ಪತ್ರೆಗೆ ಸೇರಿಸ್ತಾರೆ. ಆತನ ಚಿಕಿತ್ಸೆಗಾಗಿ ದೆಹಲಿಯಲ್ಲಿದ್ದ ತಮ್ಮ ಮನೆಯನ್ನು ಕೂಡ ಮಾರಾಟ ಮಾಡ್ತಾರೆ. ಆದರೆ 2013ರಿಂದ ಚಿಕಿತ್ಸೆಯನ್ನು ಪಡೀತಲೇ ಇರುವಂತಹ ಹರೀಶ್ ರಾಣಾ ಯಾವುದೇ ರೀತಿಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸಿಲ್ಲ. ಆತ ಇರುವ ಕೋಮಾ ಸ್ಥಿತಿಯಿಂದ ಹೊರಕ್ಕೆ ಬರಲು ಆಗ್ತಾನೇ ಇಲ್ಲ. ಇದರಿಂದಾಗಿಯೇ ಆತನಿಗೆ ದಯಾಮರಣವನ್ನು ಕೊಡಿ ಅನ್ನುವ ಅರ್ಜಿಯನ್ನು ಹರೀಶ್ ರಾಣಾನ ಪೋಷಕರು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಸಲ್ಲಿಸಿದರು. ಸರ್ವೋಚ್ಚ ನ್ಯಾಯಾಲಯ ದಯಾಮರಣ ಮೂಲಭೂತ ಹಕ್ಕು ಅಂತ ಏನು ಹೇಳಿತು 2018ರಲ್ಲಿ, ಅದರ ಮಾನದಂಡವನ್ನು 2023ರಲ್ಲಿ ಏನು ಮಾರ್ಪಾಟು ಮಾಡಿತೋ ಅದರ ಅನುಸಾರ ಹರೀಶ್ ರಾಣಾ ಅವನ ಸ್ಥಿತಿಗತಿಯನ್ನು ಅರಿಯೋದಕ್ಕೆ ಪ್ರಾಥಮಿಕ ವರದಿ ಮತ್ತು ದ್ವಿತೀಯಕ ವರದಿಯನ್ನು ಪಡೆಯೋದಕ್ಕಾಗಿ ತಜ್ಞ ವೈದ್ಯರ ಮಂಡಳಿಯನ್ನು ಕೂಡ ರಚನೆ ಮಾಡಿತ್ತು. ಆ ಎರಡೂ ಮಂಡಳಿಗಳು ಈ ರೀತಿ ಚಿಕಿತ್ಸೆಯನ್ನು ಕೊಡ್ತಾ ಇರುವುದರಿಂದ ರೋಗಿ ಬದುಕುವ ಚಾನ್ಸಸ್ಗಳು ತೀರಾ ಕಮ್ಮಿ ಅನ್ನುವಂತಹ ವರದಿಯನ್ನು ಕೊಟ್ಟಿದ್ದರ ಮೇರೆಗೆ ಸರ್ವೋಚ್ಚ ನ್ಯಾಯಾಲಯ ನಿನ್ನೆ ದಯಾಮರಣವನ್ನು ಕೊಡುವ ತೀರ್ಪನ್ನು ಮೊಟ್ಟ ಮೊದಲಿಗೆ ಕೊಟ್ಟಿದೆ. ರೋಗಿಯ ಜೀವ ರಕ್ಷಣೆಗಾಗಿ ಅಳವಡಿಸಲಾಗಿದ್ದಂತಹ ಯಾವುದೇ ವೈದ್ಯಕೀಯ ವ್ಯವಸ್ಥೆಯನ್ನು ವಾಪಸ್ಸು ತೆಗೆಯುವುದು ಅಥವಾ ಅಂತಹ ಸಾಧನಗಳನ್ನು ತಡೆ ಮಾಡುವುದು, ಈ ಎರಡು ರೀತಿಯಿಂದ ರೋಗಿಗೆ ದಯಾಮರಣವನ್ನು ಕಲ್ಪಿಸಬಹುದು ಅನ್ನುವುದಕ್ಕೆ ಅನುಸಾರವಾಗಿ ಹರೀಶ್ ರಾಣಾನ ದಯಾಮರಣವನ್ನು ಸರ್ವೋಚ್ಚ ನ್ಯಾಯಾಲಯ ನಾನು ಈಗಾಗಲೇ ಹೇಳಿದಾಗೆ ಮೊಟ್ಟ ಮೊದಲ ಬಾರಿಗೆ ನೀಡಿದೆ. ಇದು ಭಾರತೀಯ ನ್ಯಾಯಾಂಗ ಇತಿಹಾಸದಲ್ಲಿ ಒಂದು ಅಪರೂಪದ ಮತ್ತು ಐತಿಹಾಸಿಕವಾದ ಮೊಟ್ಟ ಮೊದಲ ಘಟನೆ. ಇದಕ್ಕೆ ಪೂರ್ವ ನಿದರ್ಶನವನ್ನು ನೋಡಿದರೆ ನಾವು 1973ರಲ್ಲಿ ಆಗಿದ್ದ ಭಯಂಕರ ಕೃತ್ಯವೊಂದನ್ನು ನೆನಪಿಸಿಕೊಳ್ಬೇಕಾಗ್ತದೆ. ಉತ್ತರ ಕನ್ನಡದ ಹೊನ್ನಾವರದ ಹಳದಿಪುರ ಸಮೀಪದ ಅಂದರೆ ರಾಷ್ಟ್ರೀಯ ಹೆದ್ದಾರಿ 17ರ ಸಮೀಪ ಇರುವಂತಹ ವರಾಹಪುರದ ಅರುಣಾ ಶಾನ್ಭಾಗ್ ಅನ್ನುವಂತಹ ಯುವತಿ ಮುಂಬೈನ KEM ಆಸ್ಪತ್ರೆಯಲ್ಲಿ ಶುಶ್ರೂಷಕಿಯಾಗಿ ಕೆಲಸ ಮಾಡ್ತಾ ಇರ್ತಾಳೆ. 25 ವರ್ಷ ವಯಸ್ಸಾಗಿದ್ದ ಆಕೆಯ ಮೇಲೆ 1973ರ ನವೆಂಬರ್ 27ನೇ ತಾರೀಕಿನಂದು ಆಕೆಯ ಜೊತೆಯಲ್ಲೇ ಆ ಆಸ್ಪತ್ರೆಯಲ್ಲಿ ಕಾವಲುಗಾರನಾಗಿ ಕೆಲಸ ಮಾಡುತ್ತಾ ಇದ್ದಂತಹ ಸೋಹನ್ ಲಾಲ್ ವಾಲ್ಮೀಕಿ ಅನ್ನುವಂತಹ ವ್ಯಕ್ತಿ ಅರುಣಾ ಶಾನ್ಭಾಗ್ ಮೇಲೆ ಆಸ್ಪತ್ರೆಯಲ್ಲೇ ಅತ್ಯಾಚಾರವನ್ನು ಎಸಗ್ತಾನೆ. ಜೊತೆಗೆ ನಾಯಿಯ ಸರಪಳಿಯಿಂದ ಆಕೆಯ ಕುತ್ತಿಗೆಯನ್ನು ಬಿಗಿದು ಅವಳನ್ನು ಅಲ್ಲೇ ಬಿಟ್ಟು ಹೋಗಿಬಿಟ್ಟಿರ್ತಾನೆ. ಈ ಘಟನೆಯಾದ ಎಷ್ಟೋ ಗಂಟೆಗಳ ನಂತರದಲ್ಲಿ ಈ ವಿಷಯ ಆಸ್ಪತ್ರೆಯ ಬೇರೆಯವರಿಗೆ ತಿಳಿದು ಆಕೆಯನ್ನು ಆಸ್ಪತ್ರೆಗೆ ಶುಶ್ರೂಷೆಗಾಗಿ ದಾಖಲು ಮಾಡ್ತಾರೆ. ಶುಶ್ರೂಷಕಿಯರು ಮತ್ತು ಸಿಬ್ಬಂದಿಗಳು ಆಕೆಯನ್ನು ಸತತ 42 ವರ್ಷಗಳ ಕಾಲ ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಇದ್ದ ಅವಳನ್ನು ಶುಶ್ರೂಷೆ ಮಾಡ್ತಾರೆ. ಆದರೆ ಆಕೆ ಯಾವುದೇ ರೀತಿಯಲ್ಲೂ ಗುಣಮುಖ ಆಗೋದೇ ಇಲ್ಲ. ಸತತವಾಗಿ 42 ವರ್ಷಗಳ ಕಾಲ ಆಕೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ
ಆಸ್ಪತ್ರೆಯ ಬೆಡ್ ಮೇಲೇ ಮಲಗಿದ್ದಳು ಅನ್ನುವುದನ್ನು ನಾವು ಇಲ್ಲಿ ನೆನೆಯಬೇಕಾಗ್ತದೆ. ಇಷ್ಟೊಂದು ಸುದೀರ್ಘ ವರ್ಷಗಳ ಕಾಲ ಆಕೆ ಚಿಕಿತ್ಸೆಯನ್ನು ಪಡೆದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾಯಿಲ್ಲ. ಆಕೆಗೆ ದಯಾಮರಣವನ್ನು ಕಲ್ಪಿಸಬೇಕು ಅಂತ ಆಕೆ ಸ್ನೇಹಿತೆ ಆಗಿದ್ದಂತಹ ಪತ್ರಕರ್ತೆ ಪಿಂಕಿ ಪಿರಾನಿ ಅನ್ನುವವರು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಹೋಗ್ತಾರೆ. ಸರ್ವೋಚ್ಚ ನ್ಯಾಯಾಲಯ ಅರ್ಜಿಯನ್ನು ಸುನಾವಣೆ ಮಾಡ್ತದೆ, ಆದರೆ ದಯಾಮರಣವನ್ನು ಕೊಡೋದಿಲ್ಲ. 2015 ಮೇ 18ನೇ ತಾರೀಕಿನಂದು ಅರುಣಾ ಶಾನ್ಭಾಗ್ ನ್ಯೂಮೋನಿಯಾದಿಂದ ಸಾವಿಗೀಡಾಗ್ತಾರೆ. 42 ವರ್ಷಗಳ ಕಾಲ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದಂತಹ ಅರುಣಾ ಶಾನ್ಭಾಗ್ಗೆ ದಯಾಮರಣವನ್ನು ಕೊಡದೇ ಇದ್ದಂತಹ ಪ್ರಕರಣವನ್ನು ನ್ಯಾಯಾಲಯ ಮುಂದಿನ ದಿನಗಳಲ್ಲಿ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು 2018ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ದಯಾಮರಣ ಕೂಡ ಸಂವಿಧಾನಾತ್ಮಕವಾದ ಮೂಲಭೂತ ಹಕ್ಕು ಅನ್ನುವಂತಹ ತೀರ್ಪನ್ನು ಕೊಟ್ಟು ದಯಾಮರಣ ಕೊಡುವುದಕ್ಕಾಗಿನ ಮಾನದಂಡಗಳನ್ನು ರೂಪಿಸ್ತಿದೆ. ಆ ಮಾನದಂಡಗಳನ್ನೇ 2023ರಲ್ಲಿ ಮಾರ್ಪಾಟನ್ನು ಮಾಡ್ತದೆ. ಅದರ ಅನುಸಾರವಾಗಿ ಈಗ ಹರೀಶ್ ರಾಣಾಗೆ ದಯಾಮರಣವನ್ನು ಕಲ್ಪಿಸಿದೆ. ಇದರಿಂದಾಗಿ ಸರ್ವೋಚ್ಚ ನ್ಯಾಯಾಲಯ ದಯಾಮರಣ ಕೂಡ ಸಂವಿಧಾನಾತ್ಮಕವಾದ ಮೂಲಭೂತ ಹಕ್ಕು ಅಂತ ಏನು ತೀರ್ಪು ನೀಡಿತ್ತೋ ಅದನ್ನು ಈ ಪ್ರಕರಣದಿಂದ ಎತ್ತಿ ಹಿಡಿದಿದೆ. ಭಾರತೀಯ ನ್ಯಾಯಾಂಗ ಇತಿಹಾಸದಲ್ಲೇ ಮೊಟ್ಟ ಮೊದಲಿಗೆ ಈ ರೀತಿಯ ದಯಾಮರಣವನ್ನು ಹರೀಶ್ ರಾಣಾಗೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವುದು ವಿಶೇಷ ಆಗಿದ್ದು, ಇದಕ್ಕೆ ಮೂಲ ಕಾರಣ ಆಗಿದ್ದು ಕರ್ನಾಟಕದ ಅರುಣಾ ರಾಮಚಂದ್ರ ಶಾನ್ಭಾಗ್ ಅನ್ನುವಂತಹ ನರ್ಸ್ ಅನ್ನುವುದನ್ನು ಹೇಳ್ತಾ ಈ ಸಂಚಿಕೆ ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.